ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಚಟ್ನಿ ಅಥವಾ ಬೆಂಡೆಕಾಯಿ ಗೊಜ್ಜು ಅಂತಾರೆ ಹಳ್ಳಿ ಸ್ಟೈಲಲ್ಲಿ. ಇದು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ತುಂಬ ಚೆನ್ನಾಗಿರುತ್ತೆ ಇದು. ಬಾಯಿ ಕೆಟ್ಟಾಗ, ಜ್ವರ ಬಂದಾಗ ಈ ಥರದ್ದಂತೂ ನೀವು ತಿಂದರೆ ಲೈಫಲ್ಲಿ ಮರೆಯೋದೇ ಇಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಈ ಥರ ಬೆಂಡೆಕಾಯಿ ತಗೊಂಡು, ಎಳೆ ಬೆಂಡೆಕಾಯಿ ತಗೋಬೇಕು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಫಸ್ಟು ನಾವು ಉರಿಬೇಕು. ಇದು ಸ್ವಲ್ಪ ಉರಿಯೋದು ಲೇಟ್ ಆಗುತ್ತೆ, ಆದರೆ ನೀಟಾಗೆ ಹುರ್ಕೋಬೇಕು ಬೆಂಡೆಕಾಯಿ ಎಲ್ಲನೂ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ನೋಡಿ, ಈ ಥರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಬೇಕು, ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನು ಇದು ಹಾಕ್ತಾಯಿದ್ದೀನಿ, ಇದೇ ಚೆನ್ನಾಗಿರುತ್ತೆ ಅಂತ. ಇದು ಹಳ್ಳಿ ಸ್ಟೈಲಲ್ಲಿ, ಹಳ್ಳಿಗಳಲ್ಲಿ ಜಾಸ್ತಿ ಮಾಡ್ತಾರೆ ಇದು. ಮುದ್ದೆಗಾಗಲಿ, ಅನ್ನಕ್ಕಾಗಲಿ, ಚಪಾತಿಗಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೂ ಸ್ವಲ್ಪ ನಾನು ಮೆಣಸಿನ್ಕಾಯಿಗೂ ಆಯಿಲ್ ಹಾಕ್ಬಿಟ್ಟು ಇದನ್ನು ಸಹ ಈ ಥರ ಉರಿಬೇಕು. ಎಲ್ಲ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಎಲ್ಲನೂ. ಈ ಥರ ಎಲ್ಲ ಹುರ್ಕೊಂಡು ನೋಡಿ, ಇಷ್ಟಿರಬೇಕು. ಹುರಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ, ವಿಡಿಯೋದಲ್ಲಿ ಮಾಡ್ದಂಗೆ ಮಾಡಿ. ಮತ್ತು ನಾನು 2 ಸ್ಪೂನ್ ಜೀರಿಗೆನ ಹಾಕ್ತಾಯಿದ್ದೀನಿ. ಅದನ್ನು ಸಹ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಥರ ಹುರ್ಕೋಬೇಕು, ಸ್ಮೆಲ್ ಬರೋವರೆಗೂ. ನೋಡಿ, ಈ ಥರ ಹುರ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದ್ರೆ ಫ್ಲೇವರು. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಮಾತ್ರ ಜೀರಿಗೆ ಹಾಕಿದ್ರೇ ಟೇಸ್ಟಿಯಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ನಾನು ನೋಡಿ ಒಂದು 4 ಟೊಮೊಟೊನ ಕಟ್ ಮಾಡಿದ್ದೀನಿ. ಆ ಕಟ್ ಮಾಡಿರೋ ಟೊಮೊಟೊನೂ ಸಹ ಇದು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಇನ್ನೂ ಕಲ್ಲಲ್ಲಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಲ್ಲಲ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಜಾರಲ್ಲೇ ರುಬ್ಕೊಳ್ಳೋಣ. ನೋಡಿ, ಬೆಂಡೆಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇಷ್ಟೂ ನಾವೆಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಜೀರಿಗೆನೂ ಹುರ್ಕೊಂಡಿದ್ದೀವಲ್ಲ, ಅದನ್ನು ಸಹ ಇಟ್ಕೊಂಡು, ಮತ್ತು ಈ ಟೊಮೊಟೊನ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಈ ಟೊಮೊಟೊ ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಇವಾಗ ಫಸ್ಟು ಜೀರಿಗೆನೂ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ಫಸ್ಟು ರುಬ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ. ಯಾಕಂದರೆ ಜೀರಿಗೆ ಅದ್ರ ಜೊತೆಗೆ ಹಾಕಿದ್ರೆ ಅದು ನುಣ್ಣಗಾಗಲ್ಲ. ಅದಕ್ಕೋಸ್ಕರ ನಾನು ಉಪ್ಪು ಜೊತೆಯಲ್ಲಿ ಹಾಕ್ಬಿಟ್ಟು ಅದನ್ನು ಸುಮ್ಮನೆ ಒಂದ್ಸಲ ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ನೋಡಿ ಈ ಥರ ಪುಡಿ ಆಗುತ್ತೆ. ನೋಡಿ, ಹಿಂಗಾದಮೇಲೆ ಇವಾಗ ನಾವು ಫಸ್ಟು ಕೊತ್ತಂಬರಿ ಸೊಪ್ಪನ್ನ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟು ಸುಮ್ಮನೆ ಮಿಕ್ಸಿಗೆ ಹಾಕೋವಾಗ ಹುಷಾರಾಗಿ ಹಾಕ್ಕೋಬೇಕು ಫ್ರೆಂಡ್ಸ್. ಸುಮ್ಮನೆ ಹಿಂದಕ್ಕೆ ಮುಂದಕ್ಕೆ ಮಾಡಬೇಕು, ಅಷ್ಟು ಬಿಟ್ಟರೆ ಮಿಕ್ಸಿಯಲ್ಲಿ ನಾವು ನುಣ್ಣಗೆ ರುಬ್ಬಂಗಿಲ್ಲ. ಇದು ತರಿಯಾಗಿದ್ರೇ ಬೆಂಡೆಕಾಯಿ ಗೊಜ್ಜು ಚಟ್ನಿನ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸುಮ್ಮನೆ ಹಿಂದಕ್ಕೊಂದ್ಸಲಿ ಮುಂದಕ್ಕೊಂದ್ಸಲಿ ಅಂದರೆ ಅದು ಮಿಕ್ಸಿಯಲ್ಲಿ ಅದು ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ನಿಧಾನಕ್ಕೆ ರುಬ್ಕೊಳ್ಳಿ. ಒಂದೇ ಒಂದು ರೌಂಡ್ ತಿರುಗಿದ್ರೆ ಸಾಕೋದು, ಯಾಕಂದರೆ ಬೆಂಡೆಕಾಯಿ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇದೂ ಅಷ್ಟೇ ಹಿಂಗೆ ಹಾಕ್ಕೊಂಡು ಮತ್ತೆ ನೋಡಿ ಒಂದೇ ಒಂದು ರೌಂಡ್ ಹಂಗೆ ಹಾಕ್ಕೋಬೇಕಷ್ಟೇ. ನುಣ್ಣಗೆ ಹಾಕೋದ್ರೆ ಚೆನ್ನಾಗಿರಲ್ಲ, ಅದು ಸಾಫ್ಟಾಗೆ ಆಗಬಾರ್ದು ಯಾವತ್ತೂ. ಇದು ತರಿಯಾಗಿರಬೇಕು. ನೋಡಿ, ಇವಾಗ ನಾನು ಟೊಮೊಟೊನೂ ಇದರಲ್ಲಿ ಸೇರಿಸ್ಬಿಡ್ತಾಯಿದ್ದೀನಿ. ಟೊಮೊಟೊನೂ ಈ ಥರ ಎಲ್ಲ ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಸುಮ್ಮನೆ ಒಂದು ರೌಂಡ್ ಹಾಕ್ಕೋಬೇಕಷ್ಟೇ. ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕು, ಅದು ಬೇಗನೆ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಒಂದು ರೌಂಡನ್ನ ಈ ಥರ ಹಾಕ್ಕೊಬಿಟ್ರೆ ಸಾಕು. ನೋಡಿ ಹೆಂಗೆ ಬಂದಿದೆ ಅಂತ. ಅದಕ್ಕೇ ಜಾಸ್ತಿ ಸಾಫ್ಟ್ ಆಗಬಾರ್ದು. ನಾನು ನೋಡಿ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಏನೂ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ನನಗಂತೂ ಹೊಟ್ಟೆ ಹಸಿವಾಗ್ತಾಯಿತ್ತು ಇವತ್ತು. ಅದಕ್ಕೇ ಬಿಸಿ ಅನ್ನ ಮಾಡಿ ಬಾಯಿ ಕೆಟ್ಟಂಗಿತ್ತು. ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಮಾಡಿದೆ ಇವತ್ತು. ಹೇಗಿದೆ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೀವು ಮಾಡ್ತೀರಂದರೆ ಕಾಮೆಂಟ್ ಮಾಡಿ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ನಮ್ಮದು ಅಂತ ಇವತ್ತು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ದೀಪು ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ನೋಡಿ, ಅನ್ನಕ್ಕೆ ಈ ಥರ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಒಳ್ಳೆ ರೆಸಿಪಿಯಲ್ಲಿ ಸಿಗೋಣ.